ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. 30 ಡೇ ಚಾಲೆಂಜಲ್ಲಿ ಇವತ್ತು ಸೆಕೆಂಡ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸಂಜೆ ಪೂಜೆ ಮಾಡಿ ಸಂಜೆ ಆಫೀಸಿಂದ ಬರೋ ಅಷ್ಟರಲ್ಲೇ ತುಂಬ ಲೇಟಾಗಿತ್ತು. ನಾನು ಆಲ್ಮೋಸ್ಟ್ ಬರೋ ಅಷ್ಟರಲ್ಲೇ 7:30 ಆಗುತ್ತೆ. ಯಾವಾಗಲೂ ಅಷ್ಟೇ. ಬಂದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಮತ್ತು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಗುರುವಾರ ಪೂಜೆ ಮುಗಿಸಿದ್ದೆ ಬೆಳಗ್ಗೆನೇ ಒಂದು 6:30 ಅಷ್ಟರಲ್ಲೆಲ್ಲ ಮುಗಿಸಿದ್ದೆ ಪೂಜೆ. ಸಂಜೆ ಬಂದು ಫ್ರೆಶ್ ಅಪ್ ಆಗಿ ತಿರ್ಗಾನು ಕಡ್ಡಿ ಹಚ್ಚಿ ತಿರ್ಗಾ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬರೋದೇ ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ 7:30 8 ಗಂಟೆ ಆಗೇ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಅಷ್ಟೊಂದು ವ್ಲಾಗ್ಸ್ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಸಂಜೆ ಆದರೆ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ಸಂಜೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಆಲ್ ವರ್ಕಿಂಗ್ ವುಮೆನ್ಸಿಗೆಲ್ಲ ಇದೇ ಥರನೇ ಇರುತ್ತೆ ಅನಿಸುತ್ತೆ. ಶೆಡ್ಯೂಲೆಲ್ಲ ತುಂಬ ಬ್ಯುಸಿ ಇರ್ತಾರೆ. ಮತ್ತು ಬಂದು ಮನೇಲಿ ಅಲ್ಲಿ ಆಫೀಸಿಗೂ ಹೋಗಿ ಕೆಲಸ ಮಾಡಬೇಕು. ತಿರ್ಗಾ ಸಂಜೆ ಮನೆಗೂ ಬಂದು ಮನೇಲಿ ಏನಿದೆ ಏನಿಲ್ಲ ನೋಡಿ ಕೆಲಸ ಮಾಡ್ಕೋಬೇಕು. ನಾನು ಪೂಜೆ ಮಾಡಾದಮೇಲೆ ಕಾಫಿ ಕುಡ್ದು ಆಮೇಲೆ ಅಡುಗೆ ಶುರು ಮಾಡಿದ್ದು. ಮೂಲಂಗಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿ ಮೂಲಂಗಿ ಸಾಂಬಾರು ಮಾಡಿ ಅನ್ನ ಮಾಡಿದೆ. ನಾವು ನಮ್ಮನ್ನು ಏನರಲ್ಲಾದರೂ ಬ್ಯುಸಿ ಮಾಡ್ಕೊಬೇಕು ಅಂತಂದರೆ ಒಂದು ರೀತಿ ಹೇಳಬೇಕು ಅಂದರೆ ನಮ್ಮನ್ನು ನಾವು ತುಂಬ ಬ್ಯುಸಿಯಾಗೇ ಇಟ್ಕೋಬೇಕು ಯಾವಾಗ್ಲೂ. ಆಗಲೇ ನಾವು ಎನಿ ಟೈಮು ಬೇರೆ ಥರ ಕೆಟ್ಟ ಆಲೋಚನೆ ಬರ್ದಿರ ನಮ್ಮ ಪಾಡಿಗೆ ನಮ್ಮ ಕೆಲಸ ಸಲೀಸಾಗುತ್ತೆ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾವೇನಾದರೂ ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ರೂ ಅದಿನ್ನೆಲ್ಲೋ ನಮ್ಮನ್ನು ಕರ್ಕೊಂಡೋಗುತ್ತೆ. ಸೊ ಆಲ್ಮೋಸ್ಟ್ ಯಾವಾಗಲೂ ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡಬೇಕು. ಆಗಲೇ ನಮ್ಮ ಮೈಂಡು ಒಂದೇ ಥರ ಇರೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ರಂಗೋಲಿ ಮನೆ ಬಾಗಿಲಲ್ಲಿ ರಂಗೋಲಿ ಎಲ್ಲ ಹಾಕಿ ಒರೆಸಿ ತೊಳೆದು ರಂಗೋಲಿ ಬಿಟ್ಟು ತಿರ್ಗಾ ಮಾಡಿ ಮೆಟ್ಲಲ್ಲೇ ಕೆಳಗೋಗಿ ಅಲ್ಲೂ ರೋಡಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಬಂದೆ ನಾನು. ಸಂಜೆ ಮುಗಿಸ್ಕೊಂಡ್ರೆ ಬೆಳಗ್ಗೆಗೆ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ. ಇಲ್ಲ ಅಂದರೆ ಬೆಳಗ್ಗೆ ಮಾಡ್ತೀವಿ ಅಂತಂದರೆ ಗಡಿ ಬಿಡಿಲಿ ಏನು ಮಾಡಿರ್ತೀವಿ ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದೇ ಇರಲ್ಲ. ಮತ್ತು ಹೋಗಿ ಆಫೀಸಲ್ಲಿ ಅದೇ ಥರನೇ ಕಂಟಿನ್ಯೂ ಕೆಲಸ ಮಾಡಬೇಕಾಗುತ್ತೆ. ಹೆವಿ ರಿಸ್ಕ್ ಆಗುತ್ತೆ ಆಗ. ಹಾಗಾಗಿ ಫ್ರೀಯಾಗಿದ್ದಾಗೆಲ್ಲ ಎಷ್ಟೆಷ್ಟು ಕೆಲಸ ಆಗುತ್ತೋ ಅಷ್ಟಷ್ಟು ಕೆಲಸ ಮುಗಿಸ್ಕೊಂಬಿಟ್ರೆ ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ. ರಿಸ್ಕು ಅಂತಲೂ ಅನಿಸಲ್ಲ ಮತ್ತು ಪೆಂಡಿಂಗ್ ಇದೆ ಅಂತಲೂ ಅನಿಸೋದಿಲ್ಲ. ಆಲ್ಮೋಸ್ಟ್ ಮುಗ್ದೋಗ್ಬಿಡುತ್ತೆ ಕೆಲಸ. ಸೊ ಯಾವಾಗಲೂ ಇದೇ ಥರನೇ ಮಾಡ್ಕೊಬೇಕು. ನಾನು ಯಾವಾಗೂ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಮಾಡ್ಕೊತೀನಿ. ಸಮ್ಟೈಮ್ಸ್ ಏನಾದರೂ ಹೆಲ್ತ್ ಇಶ್ಯೂ ಇತ್ತು ಅಂದರೆ ಆವತ್ತಿನ ದಿನ ಯಾವುದಾದ್ರೂ ಒಂದು ಕೆಲಸ ಆದರೂ ಸ್ಕಿಪ್ ಮಾಡಿರ್ತೀನಿ. ಎನಿ ಟೈಮ್ ಒಂದೇ ಥರ ಹೆಲ್ತ್ ಎಲ್ಲರಿಗೂ ಇರಲ್ಲ ಅಲ್ವಾ. ಸೊ ಹಾಗಾಗಿ ಹೆಲ್ತ್ ವೇರಿಯೇಷನ್ ಆದಾಗ 1-2-3 ಕೆಲಸಗಳು ಸ್ಕಿಪ್ ಆಗುತ್ತೆ. ಇಲ್ಲ ಅಂದರೆ ಅದೇನಿದೆ ರೆಗ್ಯುಲರಾಗಿ ಅದ್ರ ಪಾಡಿಗೆ ಅದು ಕೆಲಸದ ಪಾಡಿಗೆ ಕೆಲಸ ನಡೀತಾನೇ ಇರುತ್ತೆ. ನಾನಿನ್ನು ಕೆಲಸ ಮಾಡೋದು ಒಂದು ಪ್ರೈವೇಟ್ ಕಂಪ್ನಿಲಾಗಿರೋದ್ರಿಂದ ಒಂದೇ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಸಾರಿ ಲೇಟಾಗೇ ಬರ್ತೀನಿ, ಇನ್ನು ಕೆಲವೊಂದು ಸಾರಿ ಬೇಗನೆ ಬರ್ತೀನಿ. ಸೊ ಹಾಗಾಗಿ ನನಗೆ ಎಷ್ಟು ಫ್ರೀ ಸಿಗುತ್ತೋ ಆ ಫ್ರೀ ಸಿಕ್ಕಿದಾಗ ನಾನು ಎಷ್ಟು ಕೆಲಸ ನನ್ನ ಕೈಲಾಗುತ್ತೋ ಅಷ್ಟು ಕೆಲಸನ ನಾನು ಆಲ್ಮೋಸ್ಟ್ ಮುಗಿಸ್ಕೊಂಬಿಡ್ತೀನಿ. ಯಾವುದನ್ನೂ ಪೆಂಡಿಂಗ್ ಉಳಿಸ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ. ವರ್ಕ್ ಜೊತೆಗೆ ನಾನು ಸಣ್ಣ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ನನಗೆ ಟೈಮೇ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಏಂತಕ್ಕೆ ಅಂತಂದರೆ ಸಣ್ಣ ಪುಟ್ಟ ಆರ್ಡ್ರ್ ಬಂದಿರುತ್ತೆ, ಅದನ್ನು ಫಿನಿಷ್ ಮಾಡಿ ಕೊಡಲೇಬೇಕು. ಒಂದೇ ಸಂಪಾದನೆಯಲ್ಲಿ ನಾವು ಈ ಬೆಂಗಳೂರಲ್ಲಿ ಜೀವನ ನಡೆಸ್ತೀವಿ, ಒಂದೇ ಸಂಬಳದಲ್ಲಿ ಸರ್ವೈವ್ ಆಗ್ತೀವಿ ಅಂದರೆ ಅದು ತುಂಬ ಕಷ್ಟ. ಮತ್ತು ಇನ್ನೊಂದೇನಂತಂದರೆ ಎಷ್ಟು ದಿನ ಅಂತ ನಾವು ಒಬ್ರ ಹತ್ರ ಕೆಲಸ ಮಾಡೋದಕ್ಕಾಗುತ್ತೆ.
ನಮ್ಮದೇ ಆಗಿರೋದು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಅನ್ನೋದನ್ನ ನಾವು ಕಲ್ತಿರಲೇಬೇಕು. ಎಲ್ಲ ಹೆಣ್ಮಕ್ಳು ಅಷ್ಟೇ, ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ, ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸನ ಅವರು ಕಲೀಲೇಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮನ್ನು ನಾವು ಅಂಥ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ನಾವು ನಾಲ್ಕು ಜನರ ಮುಂದೆ ಒಂದು ರೀತಿಯಲ್ಲಿ ಬದುಕೋಕ್ಕಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನಾವು ಇವಾಗ ನಮ್ಮ ಹಸ್ಬೆಂಡ್ನ ಕೇಳಬೇಕು, ಏನಾದರೂ ಕಾಸು ಬೇಕು ಅಂತ ಅಂದರೆ, ಇಲ್ಲ ನಂಗೆ ಯಾರನ್ನ ಅಪ್ಪ ಅಮ್ಮನ ಕೇಳಬೇಕು ಅನ್ನೋದೆಲ್ಲ ಇರಲ್ಲ. ನಾವು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಕಲ್ತಿದ್ರೆ ನಾವೇ ಅಚ್ಚುಕಟ್ಟಾಗಿ ಅದನ್ನು ಮಾಡಿಕೊಂಡು ನಾವು ಅದರಲ್ಲೇ ಬರೋ ಅರ್ನಿಂಗ್ಸಲ್ಲಿ ನಮಗೇನು ಬೇಕು ಅದನ್ನು ನಾವೇ ತೊಗೋಬೋದು. ಸೊ ಫೈನಾನ್ಷಿಯಲಿ ನಾವು ಫ್ರೀಡಮ್ ಆದಂಗೂ ಆಗಿರುತ್ತೆ, ಮತ್ತು ನಾವು ಕೆಲಸ ಕಲ್ತಂಗೂ ಇರುತ್ತೆ. ನಾವು ಅದರಿಂದ ಅರ್ನಿಂಗ್ಸು ಮಾಡ್ತೀವಿ. ಓಕೆ, ನಮ್ಗೆ ಅದರಿಂದ ಟ್ಯಾಲೆಂಟು ಕೂಡ ಬರುತ್ತೆ. ಸೊ ಅದೇ ಥರನೇ ನಾನು ಯೋಚನೆ ಮಾಡೋದು. ಸೊ ಹಾಗಾಗಿ ನಾನು ಉಲ್ಲನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು. ಉಲ್ಲನ್ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದು, ಅಜ್ಜಿಯಿಂದ ಕಲ್ತಿದ್ದು. ಅದನ್ನು ನನಗೆ ನಮ್ಮ ಅಜ್ಜಿ ಕಲಿಸ್ಕೊಟ್ಟಿದ್ದು. ಅವ್ರ ಕಡೆಯಿಂದ ಕಲ್ತು ಸ್ವಲ್ಪ ಒಂದಷ್ಟು ದಿನ ಬಿಟ್ಬಿಟ್ಟಿದ್ದೆ. ತಿರ್ಗಾ ಲಾಕ್ಡೌನ್ ಶುರುವಾದಾಗ, ಯಾರಿಗೂ ಕೆಲಸನೇ ಇಲ್ಲದೆ ಇದ್ದಾಗ ತಿರ್ಗಾ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು. ಹಾಗೇನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಹಾಕ್ತಾ ಇರಲಿಲ್ಲ, ಇಂಟ್ರೆಸ್ಟಿಂದ ಮಾಡ್ತಾನೂ ಇರಲಿಲ್ಲ. ಸುಮ್ಮನೆ ಫ್ರೀ ಟೈಮ್ ಇದ್ದಾಗ ನನಗೇನು ಬೇಕು, ಇಲ್ಲ ಮನೆಗೇನು ಬೇಕು ಅದನ್ನ ಮಾತ್ರ ನಾನು ರೆಡಿ ಮಾಡ್ಕೊತಾ ಇದ್ದೆ. ಯಾವಾಗ ಫೈನಾನ್ಷಿಯಲಿ ನಾವು ವೀಕ್ ಅನ್ನಿಸ್ತೀವಿ, ಇಲ್ಲ ಏನೋ ಒಂದು ನಮಗೆ ಬೇರೆ ಯಾರಿಂದಾದರೂ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂದಾಗಲೇ ನಾವು ಏನಾದರೂ ಬೇರೆ ಮಾಡಬೇಕು ಅನ್ನೋ ಥಾಟ್ಸ್ ನಮ್ಮ ತಲೆಯಲ್ಲಿ ಓಡೋದು. ಸೊ ನನಗೂ ಹಾಗೆ ಆಗಿದ್ದು. ನನ್ನ ಕೆಲಸದಲ್ಲಿ ತೊಂದರೆ ಆದಮೇಲೆ ನಾನು ಇದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಉಲ್ಲನ್ನು ತಿರ್ಗಾ ರೀಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಸುಮಾರು 3 ಇಯರ್ಸಿಂದ ನಾನು ಆಲ್ಮೋಸ್ಟ್ ತೋರಣ, ಸ್ವೆಟರು ಮತ್ತು ಪ್ಲೇಟ್ ಮೇಲೆ ಮುಚ್ಚೋದು, ಡೆಕೋರೇಟಿವ್ ಐಟಮ್ಸು ಎಲ್ಲನೂ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಇವತ್ತಿನವರೆಗೂ ನನಗೆ ಆರ್ಡ್ರ್ ಇಲ್ಲ ಅನ್ನೋದೇ ಇಲ್ಲ. ಸಣ್ಣದಾಗಿ ಮಾಡ್ತಾಯಿದ್ರು ಅದು ಒಂದು ಸಮಾಧಾನ ಅನ್ನೋದಿದೆ, ಮತ್ತು ಮೈಂಡ್ ಫ್ರೆಶ್ ಆಗುತ್ತೆ ಆ ಕೆಲಸ ಮಾಡೋದ್ರಿಂದ. ನಮಗೆ ಎಷ್ಟೇ ಟೆನ್ಷನ್ ಅನ್ನೋದಿದ್ರೂ ನಾವು ಅದನ್ನು ಒಂದು ಸತಿ ಕೆಲಸ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡಿ ಕೂತ್ಕೊಂಡ್ರೆ ಬೇರೆ ಯಾವ ಕಡೆಗೂ ನಮ್ಮ ಮೈಂಡು ಸೆಳೆಯಲ್ಲ. ಸೊ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಅದು ಒಂದೇ, ನೀವು ಏನಾದರೂ ಒಂದು ಕೆಲಸ ಕಲ್ತಿರಲೇಬೇಕು. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಕಲ್ತಿರಿ, ತೊಂದರೆ ಇಲ್ಲ. ಯಾಕಂದರೆ ಯಾರ ಲೈಫು ಯಾವ ಥರ ಯಾವ ಟೈಮಲ್ಲಿ ಟರ್ನ್ ಆಗುತ್ತೆ ಅಂತ ಯಾರೂ ಹೇಳೋದಕ್ಕಾಗಲ್ಲ. ನಾವು ಹಿಂಗೆ ಇರ್ತೀವಿ, ನಾಳೆ ನಾವು ಇಷ್ಟೇ ಚೆನ್ನಾಗಿ ಆಗ್ತೀವಿ ಅನ್ನೋದಂತೂ ಅದು ಈಗಿನ ಜನ್ರೇಷನಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ. ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ ಅಂತಾರೆ ಗೊತ್ತಾ, ಆ ಥರ ಇರುತ್ತೆ. ಸೊ ನಮ್ಮ ಕೈಯಲ್ಲಿ 1, 2 ಅನ್ನೋ ಕೆಲಸಗಳಿತ್ತು ಅಂದರೆ ನಾವು ಸರ್ವೈವ್ ಆಗೋದು ತುಂಬ ಈಸಿ. ಈಗ ಎಷ್ಟೋ ಜನ ಹೌಸ್ ವೈಫ್ಸ್ ಇರ್ತಾರೆ, ಮತ್ತು ಎಷ್ಟೋ ಜನ ಮನೆಯಿಂದ ಆಚೆ ಹೋಗೋ ಪರಿಸ್ಥಿತಿಲೇ ಇರಲ್ಲ. ಬಟ್ ಅವ್ರಿಗೆ ದುಡಿಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಹೋಗೋ ಪರಿಸ್ಥಿತಿ ಇರಲ್ಲ. ಸೊ ಅಂಥವರೆಲ್ಲನೂ ಇಂಥದ್ದು ಏನಾದರೂ ಒಂದು ಕಲಿತ್ರೆ ಅಟ್ಲೀಸ್ಟ್ ಅವರು ಫ್ರೀಯಾಗೂ ಇರಲ್ಲ, ಮತ್ತು ಅವ್ರಿಗೂ ಅರ್ನಿಂಗ್ಸ್ ಮಾಡ್ತಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಹಾಗಾಗಿನೇ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಕಲ್ತಿದ್ದು. ನಾನು ಕಲ್ತಿದ್ದನ್ನ ರೂಢಿ ಮಾಡಿಕೊಂಡಿದ್ದು. ಈಗಲೂ ಅಷ್ಟೇ, ಆಲ್ಮೋಸ್ಟ್ ನನಗೆ 5 ಶಾಲು ಆರ್ಡರ್ ಇದೆ ಉಲ್ಲಂದು, ಮತ್ತು 2 ಸ್ವೆಟರ್ ಆರ್ಡರ್ ಇದೆ, 1 ಫ್ರಾಕ್ ಆರ್ಡರ್ ಇದೆ, ಎಲ್ಲನೂ ಇದೆ. ಮಾಡ್ತಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ. ಆಗ ನಮಗೆ ಟೈಮ್ ಅಷ್ಟೊಂದು ಹಿಡಿತಾ ಇದೆ ಅಂತ ಅನಿಸಲ್ಲ. ನೋಡಿ, ನಾನು ರಾಖಿ ಮಾಡಿದೆ ಇವತ್ತು ಕೂತ್ಕೊಂಡು, ಫಿನಿಶಿಂಗ್ ಈ ಥರ ಬಂದಿದೆ. ಇನ್ನೂ ಒಂದು ರಾಖಿನೂ ರೆಡಿ ಮಾಡಿದೆ, ಅದನ್ನು ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಎಲ್ಲ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿ ಲಾಸ್ಟಲ್ಲಿ ಕೂತ್ಕೊಂಡು ಉಲ್ಲನ್ ಹಾಕ್ತಾಯಿದ್ದೆ. ಅದನ್ನೇ ನಾನು ಸಣ್ಣ ಕ್ಲಿಪ್ ಹಾಕಿದ್ದೀನಿ. ಬೇಕಾದ್ರೆ ನಿಮಗೆ ಯಾರಿಗಾದರೂ ಇದು
ಹೇಗೆ ಮಾಡಿದ್ದು ಅಂತ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.